ಸರ್ ನಮ್ಮ ಮನೆಯಲ್ಲಿ ನಾಟಕದವರು ಬಾಡಿಗೆದಾರೆ ಅಂತ ಹೇಳಿಲ್ವಾ ಸರ್? ಅವರು ಸಾಮಾನ್ಯದವರಲ್ಲ ಸರ್, ಕಳ್ಳನ ಮಕ್ಕಳು, ದರೋಡೆಕೋರರು. ಅವರು ಚಿನ್ನ ಒಡವೆ ಒಯ್ಡೂರಿಯ ಎಲ್ಲನೂ ದೋಚ್ಕೊಂಡ್ಬಂದ್ಬಿಟ್ಟಿದ್ದಾರೆ ಸರ್. ಸರ್ ನನಗನ್ಸುತ್ತೆ ಆ ನನ್ನ ಮಕ್ಕಳು ಯಾವುದೋ ದೊಡ್ಡ ದೇವಸ್ಥಾನನೇ ದೋಚ್ಬಿಟ್ಟಿದ್ದಾರೆ ಸರ್. ನಿಜ ಬೊಗಳ್ತಿದ್ಯಾ? ಸರ್ ನಾಟಕದವರು ಅದೆಲ್ಲ ಡೂಪ್ಲಿಕೇಟ್ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕೋ ಅನುಮಾನ ಬಂದು ಒಂದು ಸ್ಯಾಂಪಲ್ ತಗೊಂಡೋಗಿ ಆಚಾರ್ಯ ಹತ್ರ ಚೆಕ್ ಮಾಡಿಸ್ದೆ, ಒರಿಜಿನಲ್ ಅಂತ ಹೇಳಿದ್ರು ಸರ್. ನೋಡಿ ಸರ್, ಬೇಕಾದ್ರೆ ನೀವೇ ನೋಡಿ ಎಷ್ಟು ಲಕ್ಷ ರೂಪಾಯಿ ಬಾಳುತ್ತೆ ಸರ್. ಇದನ್ನೆಲ್ಲ ನಿಮಗೆ ನಾನೇ ಹೇಳಿದ್ದು ಅಂತ ಅವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನಮ್ಮನೆಯಲ್ಲೇ ಬಾಡಿಗೆಗಿದ್ದಾರೆ, ಮನೆಗೆ ಬಾಂಬ್ ಬಿಟ್ಬಿಡ್ತಾರೆ ಸರ್ ಅವರು. ಇದು ನೋಡು, ಒಂದ್ ಕೆಲಸ ಮಾಡು, ನಿನ್ ಮೈಸೂರಿಗೆ ಹೋಗಿ ದಸರಾ ನೋಡ್ಕೊಂಡು ಆರಾಮಾಗಿ ಒಂದ್ 2 ದಿವಸ ಬಿಟ್ಕೊಂಡು ಬಾ. ಹೊಡು. ಇದು ಸರ್ ನಿನಗ್ ಸೇರ್ಬೇಕಾದ ಭಾಗ ಎಲ್ಲ ನಿನಗ್ ಡೆಫಿನೆಟ್ ಆಗಿ ಸೇರುತ್ತೆ. ನೀನ್ ಏನು ಯೋಚನೆ ಮಾಡ್ಬೇಡ, ಹೊರಡು. ಥ್ಯಾಂಕ್ ಯು ಸರ್. ಆಯ್ತು. ಕೆಲವು ಮಾನವ ನಮ್ಮ ಆಭರಣಗಳನ್ನ ವಶಪಡಿಸಿಕೊಂಡೇ ನಮ್ಮನ್ನ ಬಂಧಿಸಿದೆ. ಈಗ ನಮ್ಮ ಪುತ್ರಿಯನ್ನೇಕೆ ನಮ್ಮಿಂದ ದೂರ ಮಾಡುತ್ತಿರುವೆ? ಪ್ರತಿಯೊಬ್ಬ ತಂದೆನೂ ತನ್ನ ಮಗಳನ್ನ ಬೆಳೆಸಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿ ಕಳಿಸೋದು ಎಲ್ಲಿಗೆ? ಪ್ರಸ್ತಕ್ಕೆ. ಈಗ ನೀನ್ ಕೊಟ್ಟಿರೋ ಈ ಆಭರಣಗಳನ್ನೆಲ್ಲ ಒಪ್ಪಿಸ್ಕೊಂಡು ನಿನ್ ಮಗಳನ್ನ ಪ್ರಸ್ತಕ್ಕೆ ಕರ್ಕೊಂಡು ಹೋಗ್ತಿರೋದು. ಕಾಮಂಧ, ನನ್ನ ಪುತ್ರಿಯ ಶರೀರವನ್ನ ಸ್ಪರ್ಶಿಸಿ ಅವಳನ್ನು ಅಪವಿತ್ರಗೊಳಿಸಿದರೆ ನಿನ್ನನ್ನು ಇಲ್ಲಿಯೇ ಸುಟ್ಟು ಭಸ್ಮ ಮಾಡುವೆ. ಮುಚ್ಕೊಂಡು ನಿಂತ್ಕೊಳ್ಳಲ್ಲ. ನೀನೇನು ಮುಕ್ಕಣ್ಣನ ಅವತಾರನೋ ಇಲ್ಲ ವಜ್ರಾಯುಧ ಒಡೆಯ ಇಂದ್ರನೋ? ದುಷ್ಟ ಮಾನವ, ನಮ್ಮ ಪುತ್ರಿಯನ್ನು ಎಲ್ಲಿಗೆ ಕರೆದೊಯ್ಯುವೆ? ಬಿಡೋಳನ್ನು. ನೀವೆಲ್ಲ ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಕಂಬಿ ಎಣಿಸ್ತಾರೆ, ಬಂದು ವಿಷಯನೆಲ್ಲ ವಿವರವಾಗಿ ತಿಳಿಸ್ರಿ. ಆಯ್ತು ಸರ್, ಬಿಡು. ನಮ್ಮ ಪುತ್ರಿಯನ್ನು ಬಿಡು. ನಮ್ಮ ಪುತ್ರಿಯನ್ನು ಬಿಡುವಿಯಾ ಇಲ್ಲವೋ? ಇನ್ನು ಯಾತಕ್ಕೆ ಸುಮ್ಮನಿದ್ದೀರಿ? ನಮ್ಮ ಪುತ್ರಿಯನ್ನು ಕಾಪಾಡಿ ಸ್ವಾಮಿ, ನಿಮ್ಮ ಶಕ್ತಿಯನ್ನು ಉಪಯೋಗಿಸಿ ಸ್ವಾಮಿ, ನಮ್ಮ ಪುತ್ರಿಯನ್ನು ಕಾಪಾಡಿ. ನರೇಂದ್ರ ಕೊಟ್ಟ ಮಾತು, ನಿಮ್ಮ ಪದವಿ 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 ಪದವಿ. ಶಶಿದೇವಿ, ಸಹಿಸಲಾರೆ, ಇನ್ನು ಸಹಿಸಲಾರೆ. ದೇವೇಂದ್ರ, ನಿಮ್ಮ ಪದವಿ. ಗಂಧರ್ವ, ದೂರ ಸರಿ. ಅವ್ರು ಹೋಗಿ ಹೊಡಿರೋ ಅಂತ ನೀವೇ ಹೊಡೆದಾಡ್ತೀರ.
ರೇ ಸ್ವಾಮಿ, ನೀವೇನ್ ಮಾಡ್ತಾ ಇರೋದು? ಏನ್ರಿ ಸ್ವಾಮಿ ಬೆಂಡಾಬಿಟ್ಟು ಬರ್ತಾ ಇದ್ದೀರಾ? ಅವತ್ತು ಭೂಲೋಕದಲ್ಲಿ 30 ದಿನಗಳ ಕಾಲ ನಿಮ್ಮ ಪವರ್ ನ ಉಪಯೋಗಿಸ್ಕೊಳ್ದೆ ಸಾಮಾನ್ಯ ಮನುಷ್ಯನ ಬದುಕ್ಬೇಕ್ರಿ ಅಂದಿದ್ದಕ್ಕೆ ಹೂ ಅಂತ ಕೋಲೆ ಬಸವಂತರ ತಲೆಲಾಡಿಸಿದ್ರಿ. ಈಗ ಏನ್ ಮಾಡ್ತಾ ಇದ್ದೀರಾ? ಇಲ್ಲ ನರೇಂದ್ರ, ನನ್ನ ಸಮ್ಮುಖದಲ್ಲಿಯೇ ನನ್ನ ಪುತ್ರಿಯ ಶೀಲ ಹರಣಕ್ಕೆ ಅವನು ಪ್ರಯತ್ನ ಪಟ್ಟಾಗ ನನ್ನ ಪದವಿಯನ್ನು ಮರೆತು ನಾನು ನನ್ನ ಶಕ್ತಿಯನ್ನು ಉಪಯೋಗಿಸಬೇಕಾಯ್ತು. ಓಲ್ಡ್ ಆನ್ ಈಗ ಮಾತು ತಪ್ಪಿದಾಯ್ತು. ನನಗೆ ಕೊಟ್ಟು ಮಾತ್ರ ಉಳಿಸ್ಕೊಳ್ಳಿ. ಬನ್ನಿ ಹೋಗೋಣ. ಏನ್ರಿ ಇದು ಪವರು? ಜೋಕ್ ಪಾರ್ಕ್ ಜನರೇಟರ್ ಮುಟ್ತಂಗ ಆಗ್ಬಿಡ್ತು. ಹಂಗಿರ್ಲಿ, ಬನ್ನಿ ಹೋಗೋಣ. ಬನ್ನಿ ನರೇಂದ್ರ, ಎಂಥೆಂತಹ ವೀರಾದಿ ವೀರರಿಗೂ ಸೋಲದ ನಾನು ಇಂದು ನಿನ್ನ ಮುಂದೆ ನನ್ನ ಸೋಲನ್ನು ಒಪ್ಪಿಕೊಂಡಿರುವೆ. ನಾನು ಮಾತು ಕೊಟ್ಟಂತೆ ನನ್ನ ಸಮಸ್ತ ಶಕ್ತಿಯನ್ನು ನಿನಗೆ ಸಂತೋಷದಿಂದ ಧಾರೆ ಎರೆದು ಕೊಡುತ್ತೇನೆ. ನಾರಾಯಣ ನಾರಾಯಣ. ನಾರದ ಮುನಿಗಳು ನಮೋ ನಮಃ. ಓಹ್, ಬಂದ್ಬಿಟ್ರು. ಇಲ್ಲಿ ಯಾರಿಗೆ ಬತ್ತಿ ಹಚ್ಚಕ್ ಬಂದ್ರಿ ಸ್ವಾಮಿ? ನಾರಾಯಣ ನಾರಾಯಣ. ರೇ ಸ್ವಾಮಿ, ನಾರಾಯಣ ನಾರಾಯಣ ಆಗ್ಬಿಟ್ಟು ದೇವಲೋಕನೆಲ್ಲ ಯಾಕೆ ಕೂಡಿಸ್ಬಿಡ್ರಿ? ಈಗ ಇಲ್ಲಿ ಯಾರನ್ನ ಹಾಳು ಮಾಡಕ್ ಬಂದಿದ್ದೀರಾ? ನೀನು ತಪ್ಪು ತಿಳಿದಿರುವೆ ಮಾನವ. ಆ ಲೋಕದಲ್ಲಿ ನಾನು ಒಬ್ಬನೇ ನಾರದ. ಆದರೆ ಈ ಲೋಕದಲ್ಲಿ ಮನೆ ಮನೆಗೊಬ್ಬ ನಾರದರಿಲ್ಲವೇ? ಅವರವರ ಕೆಲಸವನ್ನು ಸಾಧಿಸಿಕೊಳ್ಳಲು ಅವರವರೇ ಚಾಡಿ ಹೇಳಿ ನನ್ನ ಹೆಸರನ್ನು ನಿರ್ನಾಮ ಮಾಡಿದ್ದಾರೆ. ಕರೆಕ್ಟ್ ಆಗಿ ಹೇಳಿದೆ ಗುರು. ಅದಕ್ಕೆಂದೇ ಈ ಮಾನವರ ಸಹವಾಸವೇ ಬೇಡವೆಂದು ಇಷ್ಟು ಕಾಲ ಈ ಕಡೆ ತಲೆ ಕೂಡ ಹಾಕಿ ಮಲಗಲಿಲ್ಲ. ಹಂಗಿದ್ಮೇಲೆ ಇಲ್ಲಿ ಯಾಕೆ ಬಂದೆ? ದೇವೇಂದ್ರ, ದೇವಲೋಕದ ಆದೇಶವನ್ನು ಮರೆತು ಕೇವಲ ಒಬ್ಬ ಹುಲು ಮಾನವನಿಗೆ ನಿನ್ನ ಸರ್ವಶಕ್ತಿಯನ್ನು ಧಾರೆ ಎರೆದು ಕೊಡುತ್ತಿರುವೆಯಲ್ಲ. ರೇ ಸ್ವಾಮಿ, ಇಲ್ಲೂ ಶುರು ಹಚ್ಕೊಂಡ್ಬಿಟ್ಟ ನಿಮ್ ಬುದ್ಧಿನ. ಅದಕ್ಕೆ ನಿಮ್ಮನ್ನ FM ಅನ್ನೋದು. ಹಾಗೆಂದರೆ ಹೇಳ್ತೀನಿ ಕೇಳಿ. CM ಅಂದರೆ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು ಅಂತ. PM ಅಂದರೆ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳು ಅಂತ. ಓಹೋ, FM ಎಂದರೆ ಇವೆರಡಕ್ಕಿಂತಲೂ ಉತ್ತಮವಾದ ಪದವಿ ಆಗಿರಬೇಕಲ್ವೇ? ನಮ್ಮ ತಾಯಾಣೆಗೂ ಭಯಂಕರವಾದ ಪದವಿ. FM ಅಂದ್ರೆ ಫಿಟ್ಟಿಂಗ್ ಮಾಸ್ಟರ್ ಅಂತ. ಫಿಟ್ಟಿಂಗ್ ಮಾಸ್ಟ್ರು ಅರ್ಥವಾಗ್ಲಿಲ್ವೇ? ಬಗ್ಗಿದರೆ ಬಾಂಡ್ಲಿ ತಲೆಗೆ ಮಂಡಿಗೆ ಗಂಟಾಕಿ ಬಿಡುವುದು, ಕಡ್ಡಿ ಇಲ್ಲದ ಬೆಂಕಿ ಅಂಟಿಸಿ ಬಿಡುವುದು, ಒಬ್ಬರಿಗೆ ಒಬ್ಬರಿಗೆ ತಂದೆ ಇಕ್ಕಿ ಬಿಡುವುದು, ಅದೇ ತಮ್ಮ ಪದವಿ. ನಾರಾಯಣ ನಾರಾಯಣ. ನರೇಂದ್ರ, ವಿನಾಕಾರಣ ನಾರದರನ್ನ ದೂಷಿಸುವುದು ಸರಿಯಲ್ಲ. ಅವರು ಮಾಡಿದ ಎಲ್ಲ ಕಾರ್ಯಗಳು ಲೋಕ ಕಲ್ಯಾಣಾರ್ಥವಾಗಿಯೇ. ಈಗ ನಾನು ಭೂಲೋಕಕ್ಕೆ ಬರಲು ಕಾರಣ ಅವರೇ. ನೋಡು, ಹಿಂದೆ ನಿನಗೆ ಮಾತು ಕೊಟ್ಟಂತೆ ಭೂಲೋಕದಲ್ಲಿರುವ ಅನ್ಯಾಯ, ಅತ್ಯಾಚಾರ, ಹಿಂಸಾಚಾರ, ಢಂಬಾಚಾರಗಳೆಂಬ ರಾಕ್ಷಸರನ್ನ ಸದೆಬಡಿದು ಇಡೀ ಮಾನವ ಕುಲವನ್ನೇ ಪುಣ್ಯ ಪುರುಷರನ್ನಾಗಿ ಮಾಡುವ ಮಹತ್ ಕಾರ್ಯಕ್ಕೆ ನನ್ನ ಸಮಸ್ತ ಶಕ್ತಿಯನ್ನು ನಿನಗೆ ಧಾರೆ ಎರೆದು ಕೊಡುತ್ತೇನೆ. ಇದನ್ನೇ ನಾನು ಬೇಡವೆಂದು ಹೇಳುತ್ತಿರುವುದು. ಪದವಿಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನಿನ್ನ ಶಕ್ತಿಯನ್ನೆಲ್ಲ ಕೇವಲ ಒಬ್ಬ ಮಾನವನಿಗೆ ಧಾರೆ ಎರೆದು ಕೊಡುತ್ತಿರುವಿಯಾ? ಕೂಡದು ಕೂಡದು. ಏ FM, ಸ್ವಲ್ಪ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಇವ್ರ ಪದವಿನ ಉಳಿಸ್ಕೊಳ್ಳಕ್ಕೆ ಹಿಂದೆ ಎಂತೆಂತ ಅಲ್ಕ ಕೆಲಸ ಮಾಡಿದಾರೆ ಗೊತ್ತಾ? ಇವ್ರ ಪದವಿನ ಹೊಡಿಬೇಕು ಅಂತ ವಿಶ್ವಾಮಿತ್ರ ತಪಸ್ ಮಾಡ್ಬೇಕಾರೆ ಇವರು ಹುಡುಗಿನ ಕಳಿಸಿ, ಅದೇ ಮೇನಕೆಯನ್ನು ಕಳಿಸಿ ಅವ್ರನ್ನ ಡಿಸ್ಟರ್ಬ್ ಮಾಡ್ಲಿಲ್ವಾ? ಇದನ್ನ ಭೂಲೋಕದಲ್ಲಿ ಏನಂತಾರೆ ಗೊತ್ತಾ? ಕೆಂಪು, ಬ್ರೋಕರು, ಡಾಪರು ಅಂತಾರೆ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಟ್ಯಾಲೆಂಟ್ಕ ಅಂತಾರೆ. ನರೇಂದ್ರ, ಗತಿಸಿ ಹೋದ ವಿಷಯಗಳ ಬಗ್ಗೆ ಈಗೇಕೆ ಮಾತು? ಮುಂದೆ ಆಗಬೇಕಾದ ವಿಷಯದ ಬಗ್ಗೆ ಯೋಚಿಸು. ನಾಳೆ ನವರಾತ್ರಿಯ ವಿಜಯದಶಮಿಯ ಶುಭ ದಿನದಂದು ನನ್ನ ಸರ್ವಶಕ್ತಿಯನ್ನು ನಿನಗೆ ಧಾರೆ ಎರೆಯುತ್ತೇನೆ. ನನ್ನ ಶಕ್ತಿ ನಿನ್ನಲ್ಲಿ ಪ್ರವೇಶಿಸಬೇಕಾದರೆ ಭೂಲೋಕದ ಕಾಲಮಾನದ ಪ್ರಕಾರ 24 ಗಂಟೆಗಳ ಅವಕಾಶ ಬೇಕು. ಹಾಗೆಯೇ ನನ್ನ ಶಕ್ತಿಯನ್ನು ನಿನ್ನಿಂದ ಮರಳಿ ಪಡೆಯಬೇಕಾದರೂ ಅಷ್ಟೇ ಕಾಲಾವಕಾಶ ಬೇಕು. ನಾರಾಯಣ ಸ್ವಾಮಿ, ನಾನು ರೇಗದ ತಂಬೂರಿ ಹೊಡೆದಾಕ್ಬಿಡ್ತೀನಿ. ಶಾಂತಿ ಶಾಂತಿ. ಮಿಸ್ಟರ್ ಜಗದೀಶ್, ಎದ್ದಕ್ಕಿದ್ದಾಗೆ ಯಾಕೆ ಬಂದೆ ಅಂತ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಯಾವಾಗ ನನ್ನ ತಂದೆ ತಾಯಿಗಳನ್ನ ಅವಮಾನ ಮಾಡಿ ಮನೆಯಿಂದ ಕಳಿಸ್ತೀಯೋ ಆವತ್ತೇ ನಿನ್ನ ಕೊಚ್ಚಾಕ್ಬೇಕು ಅಂತ ಹೊರಟೆ. ಆದ್ರೆ ನನಗೆ ಗೊತ್ತಿಲ್ಲದೆ ಹಾಗೆ ಯಾವುದೋ ಒಂದು ಶಕ್ತಿ ನನ್ನನ್ನು ಅಂತಕನಾಗಿ ಮಾಡಬಾರ್ದು ಅಂತ ತಡೀತು. ಲೈ ಬಚ್ಚ, ನೀನು ಕುರಿ ಇದ್ದ ಹಾಗೆ. ಬೊಗಳ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ. ಏಯ್ ಹೋಗಾಚೆ. ಏಯ್ ಲುಚ್ಚ, ನಿನಗೆ ನಾಯಿ ಬೊಗಳೋದ್ರ ಬಗ್ಗೆ ಗೊತ್ತೇ ಹೊರತು ಈ ನರೇಂದ್ರನ ಬಗ್ಗೆ ಗೊತ್ತಿಲ್ಲ. ನಿನಗಿಂತ ವಯಸ್ಸು ಚಿಕ್ಕವನಾದ್ರೂ ಒಂದು ಮಾತು ಹೇಳ್ತೀನಿ, ಜ್ಞಾಪಕ ಇಟ್ಕೊ. ಒಬ್ಬ ಮನುಷ್ಯನಿಗೆ ಹಣ, ಅಧಿಕಾರಕ್ಕಿಂತ ಅವನು ಕೊಟ್ಟಿರೋ ಮಾತೇ ಮುಖ್ಯ. ನಾನು ಮನಸ್ಸು ಮಾಡಿದ್ರೆ ನಿನ್ನ ಜೀವನದ ಜಾತಕನ 1 ನಿಮಿಷದಲ್ಲಿ ಈಚೆ ತರಬಲ್ಲೆ. ಆದ್ರೆ ನನಗೆ ಅದೆಲ್ಲ ಮುಖ್ಯ. ನನ್ನ ತಂಗಿ ಬಾಳ ಮುಖ್ಯ. ಈಗಲೂ ನಿನಗೊಂದು ಕಾಲಾವಕಾಶ ಕೊಡ್ತೀನಿ. ನನ್ನ ತಂಗಿನ ನಿನ್ನ ಮನೆ ಸೊಸೆಯಾಗಿ ಮಾಡ್ಕೊ. ಏಯ್
ಹೆದರ್ಸ್ತೀಯೇನೋ? ಏನು ಮಾಡ್ತೀಯಾ? ಏನ್ ಮಾಡ್ತೀನ? ಇನ್ 11 ತಿಂಗಳೊಳಗಾಗಿ ನೀನೇ ನಮ್ಮ ಮನೆಗೆ ಬಂದು ನಮ್ಮ ತಂದೆ ತಾಯಿಗಳ ಕಾಲುಗಳನ್ನ ಹಿಡ್ಕೊಂಡು ನೀನ್ ಮಾಡಿರೋ ತಪ್ಪನ್ನ ಒಪ್ಕೊಂಡು ನನ್ನ ತಂಗಿ ನಾನು ನಿನ್ ಮನೆ ಸೊಸೆಯಾಗಿ ಮಾಡ್ಕೊಳಂಗ್ ಮಾಡ್ಲಿಲ್ಲ. ನಿಂತ್ಕೋ. ನಿನ್ ತಂಗಿ ಮದ್ವೆ ಮಾತ್ರ ನಿನಗೆ ಮುಖ್ಯನಾ? ನನ್ ಮದ್ವೆ ಮುಖ್ಯ ಅಲ್ವಾ? ಏ ಗೂಬೆ, ಬಾಯ್ಲಿ. ನನ್ ತಂಗಿ ಕುತ್ತಿಗೆ ನಿನ್ ತಮ್ಮ ಯಾವಾಗ ತಾಳಿ ಕಟ್ತಾನೋ ಅವತ್ತೇ ನಾನ್ ನಿನ್ ಕುತ್ತಿಗೆ ತಾಳಿ ಕಟ್ಟ. ಏ ಮಾಮ, ಅಣ್ಣ ತಮ್ಮಂದಿರು ಕಿತ್ತಾಡ್ತಾ ಇರ್ಬೇಕು, ಅಕ್ಕಪಕ್ಕದವರು ಹೊಡೆದಾಡ್ತಾ ಇರ್ಬೇಕು, ದೇಶ ಎಲ್ಲ ಹಾಳಾಗ್ಬೇಕು. ಎಲ್ಲಾ ಕೇಸು ನನಗೆ ಬಂದು ಈ ಲಾಯರ್ ಚೆನ್ನಾಗಿರ್ಬೇಕು ರಾಯ್ರೆ. ಅತ್ಯಾಚಾರದ ಕೇಸು, ಕೊಲೆ ಕೇಸು, ಆಕ್ಸಿಡೆಂಟ್ ಕೇಸು ನನ್ ಪಾಲಕ್ ಬರೋ ಹಾಗೆ ಮಾಡಿ ನನ್ನನ್ನು ಶ್ರೀಮಂತಾಗಿ ಮಾಡಪ್ಪ. ದೇವ್ರೆ, ನಾನ್ ಕೇಳೋದಿಷ್ಟೇ, ಈ ಜನಗಳಿಗೆ ಭಯಂಕರ ಕಾಯಿಲೆ ಬಂದು ಅವರೆಲ್ಲರೂ ನನ್ನ ಹತ್ರಕ್ಕೆ ಬಂದು ಟ್ರೀಟ್ಮೆಂಟ್ ತಗೊಂಡು ನನ್ನ ಜೇಬು ಹಣದಿಂದ ತುಂಬೋ ಹಾಗೆ ಮಾಡಪ್ಪ. ಪೂಜ್ಯರೇ, ಭೂಲೋಕದಲ್ಲಿ ಮಾನವರು ಲಕ್ಷ್ಮಿಯನ್ನು ತಮ್ಮ ವಶ ಮಾಡಿಕೊಳ್ಳಲು ಮಾಡಬಾರದ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಅದೇಕೆ ಈ ಮಾನವರಿಗೆ ಲಕ್ಷ್ಮಿಯ ಮೇಲೆ ಅಷ್ಟೊಂದು ವ್ಯಾಮೋಹ ನರೇಂದ್ರ? ಯಾಕೆ ಅಂದ್ರೆ ನಾವು ಮನುಷ್ಯರು, ನಮಗೆ ಹೊಟ್ಟೆ ಇದೆ, ಅದನ್ನ ತುಂಬಿಸ್ಕೋಬೇಕು. ಆ ಹೊಟ್ಟೆನ ಮುಚ್ಚಕ್ಕೆ ಬಟ್ಟೆ ಬೇಕು. ಇಷ್ಟಿದ್ ಬಿಟ್ರೆ ಸಾಕ? ಒಂದು ಮನೆ ಬೇಕು. ಆ ಮನೆ ಇದ್ಬಿಟ್ರೆ ಸಾಕ? ಆ ಮನೆ ಒಳಗೆ ಕೂತ್ಕೊಳ್ಳೋಕೆ ಚೇರ್ ಬೇಕು, ಕುರ್ಚಿ ಬೇಕು, ಸೋಫಾ ಸೆಟ್ ಬೇಕು, ವಾಷಿಂಗ್ ಮಿಷಿನ್ ಬೇಕು, ರುಬ್ಬೋ ಮಿಷಿನ್ ಬೇಕು, ಓಡಾಡಕ್ ಕಾರ್ ಬೇಕು. ಟೋಟಲಿ ಇದು ಮಿಷಿನ್ ಯುಗ. ಇದಾದ್ಮೇಲೆ ಮಕ್ಕಳು, ಅವ್ರನ್ನ ಓದಿಸ್ಬೇಕು, ಬೆಳೆಸ್ಬೇಕು, ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಬೇಕು. ಇದೆಲ್ಲ ಸಾಮಾನ್ಯ ಮನುಷ್ಯರು ಮಾಡಕ್ಕಾಗತ್ತೆ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿದ್ರು 100 ರೂಪಾಯಿ ಬರೋದಿಲ್ಲ. ಅದಕ್ಕೆ ಮನುಷ್ಯ ಮಾಡಬಾರ್ದು ಹಲ್ಕಾ ಕೆಲಸಗಳೆಲ್ಲ ಮಾಡಿ ಲಕ್ಷ್ಮಿನ ವಶಪಡಿಸ್ಕೊತಾ ಇದ್ದಾನೆ ಮಿಸ್ಟರ್ ಫಿಟ್ಟಿಂಗ್ ಮಾಸ್ಟರ್. ನರೇಂದ್ರ, ಮಾನವರಿಗೆ ಆಸೆ ಇಲ್ಲದ ಹಾಗೆ ಮಾಡಿದರೆ ಎಲ್ಲಾನು ಮರೆತು ಹರಿಶ್ಚಂದ್ರ ಘಾಟ್ಕೋಬೇಕಷ್ಟೇ. ಹಾಗಾದ್ರೆ ಏನು ಮಾಡಬೇಕು ನರೇಂದ್ರ? ಸಾಮಾನ್ಯ ಮನುಷ್ಯನಿಗೆ ಪ್ರತಿಯೊಂದು ವಸ್ತು ಸುಲಭವಾಗಿ ಸಿಗುವಾಗ ಮಾಡಬೇಕು. ಉದಾಹರಣೆಗೆ ಅಕ್ಕಿ. ಇವತ್ತಿನ ದಿನ 800,000 ರೂಪಾಯಿ ಕಮ್ಮಿ ಒಂದು ಮೂಟೆ ಅಕ್ಕಿ ಬರೋದಿಲ್ಲ. ಅಂತದ್ರಲ್ಲಿ ಕೇವಲ 8 ರೂಪಾಯಿ ಒಂದು ಮೂಟೆ ಅಕ್ಕಿ ಸಿಗುವಾಗ ಮಾಡಬೇಕು. ಇನ್ನು ಮನೆ, 4 ರಿಂದ 5 ಲಕ್ಷ ರೂಪಾಯಿ ಕಮ್ಮಿ ಒಂದು ಮನೆ ಬರೋದಿಲ್ಲ. ಕೇವಲ 4,00,000 ರೂಪಾಯಿ ಒಂದು ಮನೆ ಸಿಗುವಾಗ ಮಾಡಬೇಕು. ಯಾವುದೇ ಮಿಷನ್ ತಗೊಳ್ಳಿ, ಕೇವಲ 50 ರೂಪಾಯಿ. 2 ಲಕ್ಷ ರೂಪಾಯಿ ಬೆಲೆ ಬಾಳೋ ಒಂದು ಕಾರು ಕೇವಲ 2,000 ರೂಪಾಯಿ. 150 ರೂಪಾಯಿಗೆ 1 ಕೆಜಿ ಚಿನ್ನ. ಹೀಗೆ ಮಾಡಿದ್ರೆ ಪ್ರತಿಯೊಬ್ಬ ಮನುಷ್ಯನು ಒಳ್ಳೆಯವನಾಗಿ ಬದುಕ್ತಾನೆ. ಇಷ್ಟೆಲ್ಲಾ ಸೌಕರ್ಯ ಸಿಕ್ಕ ಮೇಲೂ ಮಾನವ ಒಳ್ಳೆಯವನಾಗಿರುತ್ತಾನೆ ಎನ್ನುವುದಕ್ಕೆ ನಂಬಿಕೆ? ರೀ ಫಿಟ್ಟಿಂಗ್ ಮಾಸ್ಟ್ರು, ನಿಮಗೆ ನಮ್ಮ ಜನದಲ್ಲಿ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ನಮಗೆ ಅಪಾರವಾದ ನಂಬಿಕೆ ಇದೆ. ಒಬ್ಬ ಮನುಷ್ಯ ಒಂದು ವಸ್ತು ಸಿಗಲ್ಲ ಅಂದ್ರೆ ಆಸೆ ಇರ್ಬೋದು, ಅದೇ 10 ವಸ್ತು ಸುಲಭವಾಗಿ ಸಿಗತ್ತೆ ಅಂದ್ರೆ ಆಸೆ ಎಲ್ಲಿಂದ ಬಂತು? ಮೂಸೇ ನೋಡೋದಿಲ್ಲ. ಆಗ ಪ್ರತಿಯೊಬ್ಬ ಮನುಷ್ಯನು ಬಡವ ಬಲ್ಲಿಗ ಅನ್ನೋ ಭೇದ ಭಾವ ಇಲ್ಲದೆ ಸರಿಸಮಾನವಾಗಿ ಬದುಕ್ತಾರೆ. ನಮ್ಮ ರಾಜ್ಯ ರಾಮರಾಜ್ಯವಾಗತ್ತೆ. ನರೇಂದ್ರ, ಹಾಗಿದ್ದ ಮೇಲೆ ನನ್ನಿಂದ ಪಡೆದಿರುವ ಶಕ್ತಿಯನ್ನು ಉಪಯೋಗಿಸಿ ನಿನ್ನ ರಾಜ್ಯವನ್ನ ರಾಮರಾಜ್ಯವನ್ನಾಗಿ ಮಾಡು. ಶ್ರೇಯೋಸ್ತು. ಯಾವ ಟಿವಿ ಆದ್ರೂ 15,000 ರೂಪಾಯಿಗಿಂತ ಕಡಿಮೆ ಎಲ್ಲಿ ಸಿಗತ್ರಿ? 150 ರೂಪಾಯಿ, 50 ರೂಪಾಯಿ, ಫ್ರಿಡ್ಜ್ 75 ರೂಪಾಯಿ, ರೇಡಿಯೋ 20 ರೂಪಾಯಿ, ವಾಷಿಂಗ್ ಮೆಷಿನ್ 50 ರೂಪಾಯಿ, ಇನ್ನು ಯಾವ ಎಲೆಕ್ಟ್ರಿಕ್ ಸಾಮಾನ್ ಬೇಕಾದ್ರೆ ತಗೊಳ್ರಿ, ಕೇವಲ 15 ರೂಪಾಯಿ. ಒಂದು ಕೆಜಿ ಅಕ್ಕಿಗೆ 15 ರೂಪಾಯಿ ಮೇಲೆ ರೀ, ಕಡಿಮೆ ಎಲ್ಲಿ ಸಿಗತ್ರಿ? 1 ಕೆಜಿ ಅಕ್ಕಿ 15 ಪೈಸೆ, ರಾಗಿ 10 ಪೈಸೆ, ತೊಗರಿ ಬೇಳೆ 7 ಪೈಸೆ. ಏನೋ ನೀರ್ ಕುಡ್ದಂಗಿದೆಯಲ್ಲ. ಏನು ಪ್ರಯೋಜನ ಇಲ್ಲ. ಸತ್ತೇರಿಕೆ ಕುಡಿಯೋದು ವೇಸ್ಟ್ ಕಣ.
ಏನು ಪ್ರಯೋಜನ ಇಲ್ಲ. ಏನು ತೊಂದರೆ ಇಲ್ಲ. ಬಾಬಾ ನಾರಾಯಣ, ಇವತ್ತೇನೇ ಎಷ್ಟು ಕುಡಿದ್ರು ನಿಶಾನೇ ಏರೋದಿಲ್ವಲ್ಲ? ನಿಶಾ ಏರ್ದ ಇಲ್ಲದ್ಮೇಲೆ ಯಾಕೆ ಕುಡಿಬೇಕು? ಇವತ್ತಿನಿಂದ ನಾನು ಕುಡಿಯೋದೇ ಇಲ್ಲ, ಬರ್ತೇನೆ. ಏನಯ್ಯ ಎಷ್ಟು ಕುಡಿದ್ರು ನಿಶಾನೇ ಇಲ್ವಲ್ಲಯ್ಯ? ನಂಗೇನು ಬೇಡ, ಕುಡಿಯೋದು ಬೇಡ. ಯಾರಿಗೂ ನಿಶಾನೇ ಏರ್ಲಿಲ್ಲ ಅಂದ್ಮೇಲೆ ಇದು ನರೇಂದ್ರನ್ ಮಹಿಮೇನೆ ಅಂತ ಕಾಣುತ್ತೆ. ಯಾರು ಕುಡಿಲಿಲ್ಲ ಅಂದ್ಮೇಲೆ ನಾವ್ಯಾಕಿ ವ್ಯಾಪಾರ ಮಾಡ್ಬೇಕು? ಯಾವ್ದಾರು ಒಳ್ಳೆ ವ್ಯಾಪಾರ ಮಾಡೋಣ. ಬಾಗ್ಲಾಕಿ ರಾಯ್ರೆ, ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ಅಪರಾಧಿಗಳಿಗೆ ಶಿಕ್ಷೆ ತಪ್ಪಿಸಿದೀನಿ, ನಿರಪರಾಧಿಗಳಿಗೆ ಶಿಕ್ಷೆ ಕೊಡಿಸಿದೀನಿ. ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ ರಾಯ್ರೇ. ಅಯ್ಯೋ, ಇದೇನ್ರಿ ಇಷ್ಟೊಂದು ದುಡ್ಡು? ಪಾಪ ಯಾರೋ ಕಳ್ಕೊಂಡು ಹೋಗಿದ್ದಾರೆ. ನಾವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ಅವ್ರು ಬಂದು ಎತ್ಕೊಂಡು ಕಳ್ಕೊಂಡವ್ರು ಕೊಡ್ತಾರೆ. ಕಾಕಿ ಬಟ್ಟೆ ಹಾಕೊಂಡು ಹಣ ಮಾಡೋದಕ್ಕೋಸ್ಕರ ಮಾಡಬಾರ್ದು ಕೆಟ್ಟ ಕೆಲಸ ಎಲ್ಲ ಮಾಡಿದ್ದೀನಿ. ನನ್ನನ್ನ ಕ್ಷಮಿಸ್ಬಿಡು. ನನ್ಗಿನ್ ಹಣ ಬೇಡ, ನಿಸ್ವಾರ್ಥದಿಂದ ಸೇವೆ ಮಾಡುವಂತ ಮನಸ್ಸು ಕೊಡು. 1 ತೊಲ ಚಿನ್ನ 25 ರೂಪಾಯಿ, ಕೇವಲ 25 ರೂಪಾಯಿ 1 ತೊಲ ಚಿನ್ನ. ಈಗ ದೇಶ ಆರೋಗ್ಯವಾಗಿದೆ, ಅದೇ ರೀತಿ ಜನಗಳೂ ಆರೋಗ್ಯವಾಗಿರಬೇಕು. ನನಗ್ ದುಡ್ಡು ಬೇಕು ಅಂತ ಹೇಳಿ ಅವರ ಆರೋಗ್ಯ ಹಾಳಾಗಬಾರ್ದು. ಇಷ್ಟು ಕಮ್ಮಿಯಲ್ಲಿ ಸಿಗೋದು ಇಂದು ಮಾತ್ರ ಅನ್ಕೊಂಡ್ರೆ ಜನ ನಮಗ್ ಬೇಕು ಅಂತ ಹೊಡೆದಾಡ್ಕೊಳ್ತಾರೆ. ಯಾವಾಗ್ಲೂ ಸಿಗುತ್ತೆ ಅಂತ ನಂಬಿಕೆ ಇದ್ರೆ ಯಾಕೆ ಹೊಡೆದಾಡ್ಬೇಕು? ನಮ್ಮ ಜನನಾಯಕ ನರೇಂದ್ರನ ಮಹಿಮೆ ಇರೋವರೆಗೂ ನಮಗೆ ಬೇಕಾದ ಎಲ್ಲಾ ತರಹದ ಸಾಮಾನುಗಳು ಈ ಬೆಲೆಗೆ ನಮಗೆ ಸಿಕ್ಕೇ ಸಿಗುತ್ತೆ. ಮಾರುತಿ ಕಾರು 4,000 ರೂಪಾಯಿ, ಯಾವ್ದಾದ್ರು ಕಾರ್ ತಗೊಳ್ರಿ 4,000 ರೂಪಾಯಿ. 2 ವೀಲರ್ಸು ಬರೀ 500 ರೂಪಾಯಿ. ಹೆಂಗಸರು ಬಟ್ಟೆ, ಗಂಡಸರು ಬಟ್ಟೆ, ಮಕ್ಕಳ ಬಟ್ಟೆ ಯಾವ್ದಾದ್ರು ತಗೊಳ್ರಿ 1 ರೂಪಾಯಿ ವಿತ್ ಸ್ಟಿಚಿಂಗು. ವಾಸ ಮಾಡೋದಿಕ್ ಮನೆ, ಫ್ಲಾಟ್ ಅಂದ್ರೆ 3,000 ರೂಪಾಯಿ, ಇಂಡಿಪೆಂಡೆಂಟ್ ಅಂದ್ರೆ 4,000 ರೂಪಾಯಿ ಸೈಟು ಸೇರಿ. ಸ್ವಂತಕ್ಕೆ ಬಾಡಿಗೆಗಲ್ಲ ರೀ, ಚೀಪಾಗಿ ಸಿಗುತ್ತೆ ಅಂತ 20 ಮನೇಲಿ ಒಬ್ಬರೇ ಇರಕ್ಕಾಗತ್ತೇನ್ರಿ? ಒಂದು ಮನೇಲಿ ಒಬ್ಬರೇ ಇರಕ್ ಸಾಧ್ಯ. ಹಾಗೆ 100 ಕಾರ್ ತಗೊಂಡು 100 ಕಾರ್ನಲ್ಲೂ ಓಡಾಡೋದಕ್ಕೆ ಸಾಧ್ಯನೇನ್ರಿ? ಈ ಬಾಡಿ ಒಂದೇ ಕಾರ್ನಲ್ಲಿ ಮಾತ್ರ ಓಡಾಡಕ್ ಸಾಧ್ಯ. ಅದಕ್ಕೋಸ್ಕರ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ತಗೊಂಡ್ರೆ ಆವಾಗ ಎಲ್ರಿಗೂ ಸಿಗುತ್ತೆ, ಎಲ್ರೂ ಸಂತೋಷವಾಗಿರ್ತಾರೆ. ನೋ ಬ್ಲಾಕ್ ಮಾರ್ಕೆಟ್, ನೋ ಚೀಟಿಂಗ್. ಇದೇನಕ್ಕ ಹೊಸ ಚಾಳಿ? ಹಳೆ ದಂಧೆ ಬಿಟ್ಟು ಗರ್ತಿ ಗಂಗಮ್ಮನಾಗಿ ದೇವ್ರ ಪೂಜೆ ಮಾಡ್ತಾ ನೇರವಾಗಿ ಸ್ವರ್ಗಕ್ಕೆ ಹೋಗ್ಬೇಕು ಅನ್ಕೊಂಡಿದೀಯಾ? ಹುಚ್ಚಪ್ಪ, ನಿಂಗೇನ್ ಗೊತ್ತು? ಯಾವ ಹೆಣ್ಣು ಹುಟ್ಟಾನೆ ವೇಷಿಯಾಗಿ ಹುಟ್ಟಲ್ಲ ತಮ್ಮ. ಬದುಕಿನಲ್ಲಿ ಗತಿ ಇಲ್ಲದೆ ಹೊಟ್ಟೆಪಾಡಿಗಾಗಿ ಯಾವ ದಾರಿನೂ ಕಾಣದೆ ಇರೋವಾಗ ಈ ದಾರಿಗೆ ಇಳಿಬೇಕಾಗಿ ಬಂತು. ಆದ್ರೆ ಆ ದೇವ್ರಂಥ ನರೇಂದ್ರಪ್ಪ ಬಂದು ಇಡೀ ಭೂಮಿನೇ ಸ್ವರ್ಗ ಮಾಡಿರುವಾಗ ಇನ್ನೂ ನಾವು ಅದೇ ನರಕದಲ್ಲಿದ್ದಿದ್ರೆ ದೇವರು ಕ್ಷಮಿಸ್ತಾ ಇರ್ಲಿಲ್ಲ. ಇನ್ಮೇಲಾದ್ರೂ ನಾವು ಮಾಡಿದ ಪಾಪನ ಕಳ್ಕೊಂಡು ಇರೋವರೆಗಾದ್ರೂ ಒಳ್ಳೆ ರೀತಿಲಿ ಒಳ್ಳೆ ಮನಸ್ಸಿನಲ್ಲಿ ಬಾಳಿದ್ರೆ ಆ ಪುಣ್ಯಾತ್ಮ ಮಾಡಿದ್ದಕ್ಕೂ ಸಾರ್ಥಕ. ನಾರದ ಮುನಿಗಳೇ, ದೇವೇಂದ್ರ ಭೂಲೋಕಕ್ಕೆ ಬಂದಿದ್ದು ಒಬ್ಬ ಪುಣ್ಯ ಪುರುಷನಾದರೂ ಸಿಕ್ಕುವನೇನೋ ಎಂದು ಹುಡುಕುವುದಕ್ಕೆ. ಆದರೆ ಈಗಿನ ಸ್ಥಿತಿ ಪಾಪಾತ್ಮರು ಎಲ್ಲಿದ್ದಾರೆ ಎಂದು ಹುಡುಕುವ ಸ್ಥಿತಿ. ಎಲ್ಲವೂ ನರೇಂದ್ರನ ಶಕ್ತಿಯ ಪ್ರಭಾವ. ನಾರಾಯಣ. ಹೌದು ದೇವೇಂದ್ರ, ಇನ್ನು ನಿನಗೆ ಬಿಡುವಿಲ್ಲದ ಕೆಲಸ. ಆ ಯಮರಾಜನಿಗೆ ಗೊರಕೆ ಹೊಡೆಯುವುದೇ ಕೆಲಸ. ಎಲ್ಲಿಂದ ಬಂತು ಅವನಿಗೆ ಅಷ್ಟೊಂದು ಹಣ? ಕೋಟಾ ನೋಟ್ ಏನಾದ್ರೂ ಪ್ರಿಂಟ್ ಮಾಡ್ತಾ ಇದ್ದಾನ? ದಿನ ಅವನ ಜನಪ್ರಿಯತೆ ಹೆಚ್ಚಾಗ್ತಾನೆ ಇದೆ. ಅವನು ರೈಸಿಂಗ್ ಸ್ಟಾರ್ ಆದ್ರೆ ನಾವು ಕ್ಲೋಸಿಂಗ್ ಸ್ಟಾರ್ ಆಗ್ತಾ ಇದೀವಿ. ಆಗದೆ ಇನ್ನೇನ್ ಸರ್, ಅವನ ಜೊತೆ 2 ಹೆಂಗಸರು 2 ಗಂಡಸರು ಇದಾರಂತೆ. ಅವ್ರಿಗೆ ಯಕ್ಷಿಣ ವಿದ್ಯೆ ಬೇರೆ ಬರುತ್ತಂತೆ. ಆ ನರೇಂದ್ರ ಅವ್ರ ಜೊತೆ ಸೇರ್ಕೊಂಡು ಎಲ್ಲಾ ಮಾಯಾ ಮಂತ್ರ ಕಲ್ಸ್ಕೊಂಡು ಬೇಕಾದ ಸೃಷ್ಟಿ ಮಾಡ್ತಾ ಇದ್ದಾರೆ ಸರ್. ನನಗನ್ಸುತ್ತೆ ಗುರುಗಳೇ, ಅವ್ನಿಗೆ ಯಾವುದೋ ದೇವತೆ ವಶ ಆಗಿರ್ಬೇಕು ಅಂತ. ದೇವತೆ ಅಂತೆ, ಮಾಯ ಅಂತೆ, ಮಂತ್ರ ಅಂತೆ. ನೀವೆಲ್ಲ ಕಿವಿಲಿ ಹೂ ಇಟ್ಕೊಂಡು ಮಾತಾಡ್ತಿದ್ದೀರಾ ಅಂತಂದ್ರೆ ನಾನು ಹೂ ಇಟ್ಕೊಂಡು ಮಾತಾಡ್ತಿದ್ದೀನಿ. ನಾನು ಶಕುನಿ ನನ್ನ ಮಗನೇ, ಮೂರ್ನ ಮುಚ್ಕೊಂಡು ಕೂತಿದ್ಯಲ್ಲೋ, ಉಪಯೋಗಿಸ ನೀನು ಶಕನಿ ಬುದ್ಧಿನ. ಸಾಹೇಬ, ನಾನು ಕಣ್ಣು ಕಿವಿ ಬಾಯಿನ 3 ಮುಚ್ಕೊಂಡು ಕುಂತೀನಿ ಹೊರತು ಬ್ರೈನ್ ಬಿಚ್ಕೊಂಡೇ ಕುಂತೀನಿ ರೀ ಅಪ್ಪ. ನಮ್ಮನ್ನು ಕ್ಲೋಸ್ ಮಾಡಕ್ ಹೊರಟಿರೋ ಆ ನರೇಂದ್ರನ್ನ ನಾವು ಕ್ಲೋಸ್ ಆಗೋದ್ರೊಳಗೆ ಅವನ್ನೇ ಕ್ಲೋಸ್ ಮಾಡ್ಬಿಡ್ಬೇಕು. ಇದೇ ಈ ಶಕುನಿ ತಂತ್ರದ ಪಗಡೆ ಆಟದ ಗುರಿ. ವಿ ಆರ್ ಫ್ರಮ್ CBI. ನನ್ನಿಂದ ಏನಾಗಬೇಕಾಯ್ತು? ಮಿಸ್ಟರ್ ನರೇಂದ್ರ, ಕಾನೂನು ವಿರುದ್ಧವಾಗಿ ಕಲಬೆರಕೆ ಸಾಮಾನುಗಳನ್ನ ಮಾರಾಟ ಮಾಡಿ ಜನಗಳಿಗೆ ಮೋಸ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮೇಲೆ ನಮಗೆ ಕಂಪ್ಲೇಂಟ್ ಬಂದಿದೆ. ನರೇಂದ್ರ, ನಿನ್ನ ಮೇಲೆ ಅಸೂಯೆಯಿಂದಲೇ ನಿನ್ನ ಮಾವ ಈ ಕೆಲಸ ಮಾಡಿಸಿರ್ಬೇಕು ನೋಡು.
ಶರಣ್ರಿಪ್ಪ ಶರಣ್ರಿ ನರೇಂದ್ರಪ್ಪರೇ ಇರ್ಲಿ ಬಿಡ್ರಿ ನರೇಂದ್ರಪ್ಪರೇ ಆ ಜಗದೀಶಪ್ಪನ ಸುಲಭವಾಗಿ CM ಮಾಡೋದು ನಾನೇ ರೀ. ಈಗ ಅವನ ಸೀಟಿನ ಹಿಡಿದ ಇಳಿತಾನೆ, ಮುಂದೆ ಆ ಸೀಟ್ಗೆ ನೀವೇ ಕುಂದಿರ್ತೀರಿ ಅಂತ ಜಾತಕ ಹೇಳೋನು ನಾನೇ ರೀ. ನಾನು ಕರ್ನಾಟಕ ಎಲ್ಲ ಸುತ್ತ ಬಂದಿನ್ರಿ. ಈಗ ಯಾವ MLA ಗಳ ಸಪೋರ್ಟ್ ಬ್ಯಾಡ್ರಿ ಇಪ್ಪ, ಇಡೀ ಕರ್ನಾಟಕ ಮಂದಿ ಸಪೋರ್ಟ್ ಐತ್ರಿ. ಮಂದಿ ಏನ್ ಹೇಳ್ತಾರ ಗೊತ್ತೇನ್ರಿ, ಅವನು ಈಗಿರೋ CM ನಾಲಾಯಕ ಅದಾನೆ, ಅವನ ಸ್ವಾರ್ಥ ಸಲುವಾಗಿ ಸಿನಿಮಾ ಥಿಯೇಟರ್ಗಳು ಬಾರ್ಗಳು ಎಲ್ಲ ಓಪನ್ ಮಾಡ್ಕೊಂಡು ಜನಗಳಿಗೆಲ್ಲ ಮೋಸ ಮಾಡ್ತಿದ್ದಾನೆ ಅಂತ ಉಗ್ಯಾಕ್ ಹತ್ತೈತ್ರಿ. ಈ ವಿಚಾರ ರಾಜ್ಯಪಾಲರಿಗೆ ತಿಳಿದೈತಿ, ಮುಂದೆ ಹೈಕಮಾಂಡ್ ತಿಳಿತೈತಿ. ಆಗ ರೀಎಲೆಕ್ಷನ್ಗೆ ಆರ್ಡರ್ ಮಾಡ್ತಾರೆ. ಮುಂದೆ ಈ ರಾಜ್ಯದ ನೂತನ ಮುಖ್ಯಮಂತ್ರಿ ನೀವೇ ಹಾಗೆ ಆಗ್ತೀರಪ್ಪ. ಖಂಡಿತ ಹಾಗೆ ಆಗ್ತೀನಿ. ಆದಾಗ ನಾನು ಮಾಡೋ ಮೊದಲನೇ ಕೆಲಸ ಏನ್ ಗೊತ್ತಾ? ತಿಳಿದೈತ್ ಬಿಡ್ರಿ, ನಿಮ್ಮ ಪರ್ಸನಲ್ ಆಗಿ ಇಟ್ಕೋತೀರಿ ನನ್ನ. ಅಲ್ಲ, ಅದಕ್ಕಿಂತ ದೊಡ್ಡ ಹುದ್ದೆ ಕೊಡ್ತೀನಿ. ಅದೇ ಯಾವ್ದ್ರಿ ಇಪ್ಪ? ನೀವು ನಮ್ಮ ಮಾವ ಇಬ್ರು ಸೇರ್ಕೊಂಡು ಹಿಂದಿನ CM ಗಂಗರಾಜ್ನ ಕೊಲೆ ಮಾಡಿ ಫೈಲ್ನ ಮುಚ್ಚಾಕಿದ್ರಲ್ಲ, ಆ ಫೈಲ್ನ ಮತ್ತೆ ವಾಪಸ್ ತೆಗೆಸಿ ನಿಮ್ಮಿಬ್ರಿಗೂ ಜೋಡಿಯಾಗಿ ಬೇಡಿ ಹಾಕ್ಸಿ ಇಡೀ ಬೆಂಗಳೂರು ಸಿಟಿ ಪೂರಾ ಮೆರವಣಿಗೆ ಮಾಡಿಸಿ ಕರ್ಕೊಂಡು ಬಳ್ಳಾರಿ ಜೈಲಿಗೆ ಬಿಟ್ಬಿಡ್ತೀನಿ. ನೀನು ಶಿಕ್ಷೆ ಕೊಡೋವರೆಗೂ ನಾವು ಕೈ ಕಟ್ಕೊಂಡು ಕೂತ್ಕೊಂಡಿರ್ತೀವಿ ಅಂತ ಅನ್ಕೊಂಡಿದ್ದೀಯೇನೋ ನರೇಂದ್ರ? ನಮ್ಮ ಕ್ಯಾಂಪ್ನಲ್ಲಿದ್ದು ನಮ್ಮನ್ನ ತಿಂದು ನಮ್ಮ ಪವರ್ ಡೌನ್ ಆಗಿದ ತಕ್ಷಣ ಆ ನರೇಂದ್ರನ್ ಕ್ಯಾಂಪ್ ಸೇರಿ ನಮ್ಮ ಮೇಲೆ ಎತ್ತಿ ಕಟ್ತಾ ಇದ್ದಾನೆ. ಶಕುನಿ ನನ್ನ ಮಗ ಚಿಂಚೋಳಿ. ಅದಕ್ಕೆ ಗುರುಗಳೇ, ಕಳ್ಳನ್ ನಂಬುದ್ರು ಕೊಳ್ಳನ್ ನಂಬಾರ್ದು ಅನ್ನೋದು. ಶರಣ್ರಿ ಜಗದೀಶಪ್ಪನವರೇ, ಯಾವ ದರಿದ್ರ ಮುಖ ಹೊತ್ಕೊಂಡು ಬಂದಿದ್ಯೋ ಇಲ್ಲಿಗೆ? ಬಾರೋ ಬಾ ಕಂತ್ರಿ ನನ್ನ ಮಗನೇ. ಹಂದಿಗೊಂದು ಬುದ್ಧಿ ಇರುತ್ತೆ, ಆನೆಗೊಂದು ಬುದ್ಧಿ ಇರುತ್ತೆ, ದನಕ್ಕೊಂದು ಬುದ್ಧಿ ಇರುತ್ತೆ, ಕೋತಿಗೊಂದು ಬುದ್ಧಿ ಇರುತ್ತೆ. ಆದ್ರೆ ನಿನಗೆ ಎಲ್ಲಾ ಪ್ರಾಣಿಗಳ ಬುದ್ಧಿನೂ ಇದೆ. ನೀನೇನು ಮನುಷ್ಯನ್ ಹುಟ್ಟಿದ್ಯೋ ಇಲ್ಲ ಪ್ರಾಣಿ ಹುಟ್ಟಿದ್ಯೋ? ಹಲ್ಕ ಬಡ್ಡಿ ಮಗನೇ. ಮುಗಿದ್ವಾ ನಿಮ್ ಮೆಂಟ್ಲು ಸ್ಟಾಕ್ ಎಲ್ಲ ಮುಗಿದ್ವಾ? ಉಗಿರಿ ಜಗದೀಶಪ್ಪ, ಉಗಿರಿ, ಮೈ ತುಂಬಾ ಉಗಿರಿ, ಮುಖ ತುಂಬಾ ಉಗಿರಿ, ಬಟ್ಟೆ ಕಳ್ಸಿ ಹಾಕ್ತೀನಿ ಅದಕ್ಕೂ ಉಗಿದ್ ಮುಗಿಸ್ಬಿಡ್ರಿ ಅಟ್ಲಾಗೆ. ಜಗದೀಶಪ್ಪ, ನಿಮ್ ಸಂತ ಏನು ಅಂತ ನಂಗೆ ತಿಳಿತೈತ್ರಿ. ನಾನು ರಾಜಕೀಯ ವ್ಯಕ್ತಿನೇ. ರಾಜಕೀಯದಾಗೆ ಹೆಂಡತಿ ಆದವಳು ಗಂಡನ್ ಬಿಟ್ಟು ಎದುರುಗಡೆ ಮನೆಯಾಗೆ ಬೇರೆ ಗಂಡಸಿನ ಕೂಡ ಸಂಸಾರ ಮಾಡ್ತಿದ್ರು, ಅದು ನೋಡ್ಕೊಂಡಿದ್ರು ಸಂತ ಆಗೋಗಿಲ್ರಿ ಅಪ್ಪ. ಅದೇ ಕುರ್ಚಿ ಕಳ್ಕೊಂಡಾಗ ಆಗೋ ಸಂತ ಶಿವ 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 ಹೇಳಕ್ ಬರೋಂಗಿಲ್ರಿ, ಹೇಳಕ್ ಬರೋಂಗಿಲ್ಲ. ಗೊತ್ತಿದ್ದು ತಿಂದು ಮನೆಗೆ ಎರಡು ಬಗೆಯುವಂತ ಕೆಲಸ ಯಾಕೋ ಮಾಡ್ದೆ? ಜಗದೀಶಪ್ಪ, ಈ ಶಕನಿ ಬುದ್ಧಿ ಏನು ಅಂತ ಇಷ್ಟೇನಾ ನೀವು ತಿಳಿದಿರೋದು? ನಾನು ಯಾಕ ನನ್ನ ಮಗನ ಕ್ಯಾಂಪ್ ಹೋಗಿದ್ದೆ, ನನ್ನ ಮಗನ ಹಕೀಕತ್ ಏನು ಅನ್ನೋ ತಿಳಿಯ ಸಲುವಾಗಿ ಹೋಗಿದ್ದೆ. ಅವನು ಅಗದಿ ಅದಾನೆ. ಅಲ್ಲಿ ಅವನ ನನ್ನ ಬುಡಕ್ಕೆ ಬೆಂಕಿ ಇಡಕ್ ಹೊಂಟಿದ್ದ. ಅವನೇನಾದ್ರೂ ಹೀಗೆ ಬಿಡ್ತು ಅಂದ್ರೆ ನನ್ನ ನಿಮ್ಮ ಜೀವನ ಚರಿತ್ರೆ ಬೀದಿ ಪಾಲ್ ಮಾಡ್ಬಿಡ್ತಾನೆ. ಆದಷ್ಟು ಜಾಗ್ರತೆ, ಅವನ ಕಥೆ ಮುಗಿಸ್ಬಿಡ್ಬೇಕು. ಅದಕ್ಕೋಸ್ಕರ ಒಂದು ಮಾಸ್ಟರ್ ಪ್ಲಾನ್ ಸಿದ್ಧ ಮಾಡ್ಕೊಂಡೇ ಬಂದಿನಿ ನಾನು. ಏನದು? ಆ ನರೇಂದ್ರನ್ ಜೊತೆ ಆಗದಾಳಲ್ಲ ಹೆಣ್ಮಗಳು ಇಂದ್ರಜ, ಅವಳನ್ನ ಕೊಲೆ ಮಾಡಿಸಿ ಆ ಕೊಲೆ ಅಪವಾದನ ನನ್ನ ಮಗನ ತಲೆ ಮೇಲೆ ಹಾಕಿ ಅವನ್ನ ಅರೆಸ್ಟ್ ಮಾಡಿಸ್ತು ಅಂತಂದ್ರೆ ಬೈ ಎಲೆಕ್ಷನ್ನೂ ಇಲ್ಲ, ಮುಂದೆ ಮುಖ್ಯಮಂತ್ರಿ ಪದವಿನೂ ಇಲ್ಲ. ಯಮಹೋ ಯಮಹ. ಮಿಸ್ಟರ್ ನರೇಂದ್ರ, ನಿಮ್ ಜೊತೆ ಓಡಾಡ್ತಿದ್ದ ನಾಟಕದ ಹುಡುಗಿ ಇಂದ್ರಜ ಕೊಲೆ ಆಗಿದೆ. ಆ ಕೊಲೆ ನೀವೇ ಮಾಡಿದ್ದೀರಾ ಅಂತ ನನಗೆ ಕಂಪ್ಲೇಂಟ್ ಬಂದಿದೆ. ಸಾರಿ ಟು ಸೇ, ನಾನು ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗಿದೆ. ಅರೆಸ್ಟ್ ವಾರೆಂಟ್. ಶಕ್ತಿ, ನನ್ನ ಶಕ್ತಿಯನ್ನು ನಿನ್ನಿಂದ ಮರಳಿ ಪಡೆಯಬೇಕಾದರೂ 24 ಗಂಟೆಗಳ ಅವಕಾಶ ಬೇಕು. ಅಯ್ಯ, ಇದರಲ್ಲೇನೋ ಆ ದೇವೇಂದ್ರನ ಕುತಂತ್ರವಿದೆ ಅಯ್ಯ. ಹೇಗೆ ಹೇಳುವುದು ಚಿತ್ರಗುಪ್ತರೆ? ತನ್ನ ಪದವಿಯನ್ನು ಉಳಿಸಿಕೊಳ್ಳುವುದರ ಸಲುವಾಗಿ ಏನೋ ಸಂಚು ಹೂಡಿರುವನಯ್ಯ. ಮಾನವರಾರು ಸ್ವರ್ಗಕ್ಕೆ ಬರಲು ಅನರ್ಹರಾದಾಗ ತನ್ನ ಪುತ್ರಿ ಇಂದ್ರಜಳನ್ನೇ ಕೊಂದು ಸ್ವರ್ಗಕ್ಕೆ ಕರೆದೊಯ್ಯಲು ಹವಣಿಸುತ್ತಿರುವನಯ್ಯ. ಇರಬಹುದು ಇರಬಹುದು. ಯಮಹೋ ಯಮಹ. ನಾಗಪ್ಪ, ನಮ್ ನರೇಂದ್ರ ಕೊಲೆ ಮಾಡುವಂತ ಕಟುಕ ಅಲ್ಲ. ಅವನ್ ನಿಜವಾಗ್ಲೂ ನಿರಪರಾಧಿ. ಅವನಿಂದ ಎಷ್ಟೋ ಜನಕ್ಕೆ ಉಪಕಾರ ಆಗಿದೆ.
ದಯವಿಟ್ಟು ಅವನ್ನ ಕಾಪಾಡು ನಾಗಪ್ಪ. ಹೌದು ನಾಗಪ್ಪ, ನಮ್ಮನ್ನ ಕೊಲೆ ಮಾಡಿಲ್ಲ, ಅವನಿಗೆ ಶಿಕ್ಷೆ ಆಗ್ಬಾರ್ದು. ತಂದೆ, ನಾವು ಭೂಲೋಕಕ್ಕೆ ಬಂದ ಕಾರಣ ತಮಗೆ ತಿಳಿದೇ ಇದೆ. ಇಲ್ಲಿ ನನ್ನನ್ನು ದುಷ್ಟ ಶಕ್ತಿಗಳು ಕೊಂದು ಒಬ್ಬ ಪುಣ್ಯ ಪುರುಷನ ಮೇಲೆ ಅಪವಾದವನ್ನು ಹೊರಿಸಿ ಬಂಧಿಸಿದ್ದಾರೆ. ನಾನು ಆತನನ್ನು ನಿರಪರಾಧಿ ಎಂದು ನ್ಯಾಯಾಲಯದಲ್ಲಿ ಸಾಬೀತುಪಡಿಸಬೇಕಾಗಿದೆ. ಅಯ್ಯ, ಈಕೆ ನಯವಾದ ಮಾತುಗಳಿಂದ ತನ್ನನ್ನು ಮರಳು ಮಾಡಿ ತನ್ನ ತಂದೆ ಪದವಿಗೆ ಕುಮ್ಮಕ್ಕು ಕೊಡುತ್ತಿರುವಳು. ಯಮಹೋ ಯಮಹ. ಎಂತ ತಂದೆ, ನಿಮ್ಮ ಪದವಿ ಆಸೆಯಿಂದ ನಮ್ಮ ಜನಕನ ಮೇಲಿನ ಪ್ರತೀಕಾರದಿಂದ ಒಬ್ಬ ಪುಣ್ಯ ಪುರುಷನಿಗೆ ಅನ್ಯಾಯ ಮಾಡುವುದೇ? ಯಮಧರ್ಮರಾಜ, ನೀವೇ ಯೋಚಿಸಿ. ಯುವರ್ ಆನರ್, ಈಗ ನಾನು ಯಾರನ್ನ ಕೊಲೆ ಮಾಡಿದ್ದೀನಿ ಅಂತ ನೀವು ನನಗೆ ಶಿಕ್ಷೆ ವಿಧಿಸ್ತಾ ಇದ್ರು, ಆ ಇಂದ್ರಜ ಇವಳೇ. ಹೌದು ನ್ಯಾಯಾಧಿಪತಿಗಳೇ, ನರೇಂದ್ರನಿಂದ ಕೊಲೆಯಾದಳೆಂದು ನೀವು ತಿಳಿದಿರುವ ಇಂದ್ರಜ ನಾನೇ. ಏನು, ಸತ್ತವರು ಎದ್ದುರದ? ಹೌದು ನ್ಯಾಯಾಧೀಶರೇ, ನನ್ನ ಪುತ್ರಿ ದೇವತೆಯಾದ್ದರಿಂದ ಅವಳಿಗೆ ಸಾವಿಲ್ಲ. ಈ ಕೊಲೆಯನ್ನು ಮಾಡಿದವನು ನರೇಂದ್ರನಲ್ಲ, ಈ ದುಷ್ಟ ಜಗದೀಶ ಹಾಗೂ ಅವನ ಸಂಗಡಿಗಳು. ದೇವೇಂದ್ರ, ಅದು ಹಾಗಿರಲಿ, ಸ್ವರ್ಗದ ಪದವಿ? ನಾರದರೆ, ಭೂಲೋಕದಲ್ಲಿ ನಾನು ಕೊಲೆ, ಸುಲಿಗೆ, ಅತ್ಯಾಚಾರ, ದರೋಡೆಯಂತ ಭಯಂಕರ ಕೃತ್ಯಗಳನ್ನು ಕಂಡ ಮೇಲೂ ನನಗೆ ಆ ಸ್ವರ್ಗದ ಪದವಿ ಬಗ್ಗೆ ವ್ಯಾಮೋಹ ಇದೆ ಎಂದುಕೊಂಡಿರಾ? ಇಲ್ಲ. ಇಂತಹ ಹೀನ ಕೃತ್ಯವನ್ನು ಎಸಗುವ ಮಾನವರಿಗೆ ಘೋರ ಶಿಕ್ಷೆಯನ್ನು ವಿಧಿಸಲು ನನಗೆ ಆ ನರಕದ ಪದವಿಯೇ ಬೇಕು. ಯಮಹೋ ಯಮಹ. ಆಸೆ ಅತಿಯಾಯಿತು. ಈ ಕಲಿಯುಗದಲ್ಲಿ ಜಗದೀಶನಂತಹ ದುಷ್ಟ ಮಾನವರನ್ನು ಶಿಕ್ಷಿಸಿ ಅಭ್ಯಾಸವಾಗಿರುವ ನನಗೆ ನನ್ನ ಪದವಿಯೇ ಸಾಕು. ಇಂದ್ರ ಪದವಿ ನನಗೇಕೆ ಬೇಕು? ನನ್ನ ಸ್ಥಾನವನ್ನು ಅದಾರಿಗೂ ಬಿಟ್ಟುಕೊಡುವುದಿಲ್ಲ. ಬಿಟ್ಟುಕೊಡಲಾರೆ ಎಂದು ಹೇಗೆ ಹೇಳಿದೆ? ಅದೇನು ನಿನ್ನ ಸ್ವಯಾರ್ಜಿತ ಸ್ವತ್ತೆ? ಅದು ನಿನ್ನ ಪಿತ್ರಾರ್ಜಿತ ಆಸ್ತಿಯೇ? ಇಂದ್ರ! ಆರ್ಡರ್ ಆರ್ಡರ್ ಆರ್ಡರ್. ಅಲ್ಲಿ ಸ್ವರ್ಗದ ಪದವಿಗೆ ಕಿತ್ತಾಟ, ಇಲ್ಲಿ ನರಕದ ಪದವಿಗೆ ಕಿತ್ತಾಟ. ಇದೇನು ನಿಮ್ಮ ವರ್ತನೆ? ಮಳಿಯ ನಾಟಕದ ಮುಂದಿನ ಚಲೋ ಕೂಡ್ಸಾನೆ. ಆ ಜಡ್ಜಿ ಗುಗ್ಗು ಅದಾನೆ, ಇವ್ರು ನಾಟಕದ ಮಾತೆಲ್ಲ ನಂಬ್ತಾ ಇದ್ದಾನೆ. ನೀವು ನಂಬಿ ಹಿಂಗೆ ಕುಂತು ಅಂದ್ರೆ ಆ ನರೇಂದ್ರ ನಮ್ಮನ್ನ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಿ ಆ ಸೀಟ್ಲಾಗಿ ಅವನು ಕುಂದಿರ್ತಾನೆ. ಸುಮ್ಮನೆ ಯಾಕೆ ಕುಂತೀರಿ? ನಿನ್ನಿಂದ ಇಡೀ ರಾಜ್ಯದ ಜನತೆಗೆ ಒಳ್ಳೇದಾಗಿದೆ. ನಿಮ್ಮ ಮಾವ ಮಾಡೋ ತಪ್ಪಿಗೆ ಇಂಥ ಶಿಕ್ಷೆ ಕೊಡ್ಬೇಡ. ಅವ್ರ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ಕೊತೀನಿ. ದಯವಿಟ್ಟು ಅವ್ರನ್ನ ಕ್ಷಮಿಸಿ, ಅವ್ರನ್ನ ಮೊದಲ ಹಾಗೆ ಮಾಡ್ಬಿಡು. ನಿನ್ ಕಾಲಿಗೆ ಬಿದ್ದು ಬೇಡ್ಕೊತೀನಿ ನರೇಂದ್ರ, ದಯವಿಟ್ಟು ಅವ್ರನ್ನ ಮೊದಲ ಹಾಗೆ ಮಾಡ್ಬಿಡಪ್ಪ. ರೇ ಸ್ವಾಮಿ, ಸಾಕು ನಿಮ್ಮ ಶಕ್ತಿ ರೀಲೆ. ಮೊದಲು ಅವರನ್ನ ರಿಪೇರಿ ಮಾಡಿ. ಡ್ಯಾಡಿ, ಬಾವಾ ಬಾವಾ, ಅಕ್ಕ, ಈ ಕಲಿಯುಗದಲ್ಲಿ ದೇವಾನ ದೇವತೆಗಳ ದರ್ಶನ ಮಾಡಿಸಿದ ನರೇಂದ್ರ ನಿಜಕ್ಕೂ ಒಬ್ಬ ಪುಣ್ಯ ಪುರುಷ. ನಾನು ಅವನಿಗೆ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ಅವನು ನನ್ನ ಕ್ಷಮಿಸ್ತಾನೋ ಇಲ್ವೋ ಗೊತ್ತಿಲ್ಲ. ನಾನು ಮಾಡಿದ ತಪ್ಪಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಅನುಭವಿಸ್ತೀನಿ. ನಾನು ತಪ್ಪು ಮಾಡಿದೆ ಅಂತ ನನ್ನ ಮಕ್ಕಳು ಶಿಕ್ಷೆ ಅನುಭವಿಸೋಕೆ ಮಾಡಬೇಡಿ. ದಯವಿಟ್ಟು ಅವ್ರಗಳ ಮದುವೆ ನೆರವೇರಿಸಿ ನಾನು ನಿಮ್ ಕಾಲು ಹಿಡಿದು ಬೇಡ್ಕೋತೀನಿ. ಜಗದೀಶ, ನರೇಂದ್ರ, ಬಾವ, ನನ್ನಲ್ಲಿ ಶಕ್ತಿ ಇದ್ದಿದ್ದಾಗ ನನ್ನ ತಂಗಿಗೆ ಎಂತೆಂಥ ಸಂಬಂಧ ನೋಡೋ ಮದುವೆ ಮಾಡಿರ್ಬೋದಾಯ್ತು. ನನ್ನಲ್ಲಿ ಮನುಷ್ಯತ್ವ ಇದೆ. ನನ್ನ ಉದ್ದೇಶ ಅಷ್ಟೇ, ನೀನು ಬದಲಾಗಬೇಕು. ನೀನಾಗಿ ನೀನೇ ನಿನ್ನ ತಪ್ಪನ್ನ ಒಪ್ಕೊಂಡು ನನ್ನ ತಂಗಿನ ನಿನ್ನ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ. ಆ ನನ್ನ ಆಸೆ ಇವತ್ತು ನೆರವೇರ್ತು. ನರೇಂದ್ರ, ಇನ್ನೇಕೆ ಆಲಸ್ಯ? ದೇವತೆಗಳ ಸಮ್ಮುಖದಲ್ಲಿ ನೆರವೇರಲಿ ನಿಮ್ಮಗಳ ವಿವಾಹ. ಯಮಧರ್ಮ, ಯಮಹೋ ಯಮಹ. ಸರ್ವೇ ಜನ ಸುಖಿನೋ ಭವಂತು.